ಶ್ರೀಮಠದಲ್ಲಿ ಶ್ರಾವಣ ಮಾಸದ ಪ್ರಯುಕ್ತ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಶ್ರೀ ಪರಮಪೂಜ್ಯ ಕಂಚಾಳ ಕುಂಟಿ ನಂದೀಶ್ವರ ಮಠದ ಕರುಣೇಶ್ವರ ಶಿವಾಚಾರ್ಯರ ದಿವ್ಯ ಸಾನ್ನಿಧ್ಯ ವಹಿಸಿ ಮಕ್ಕಳಿಗೆ ಶಿವಾನುಭವಗೋಷ್ಠಿ ಬೋಧಿಸಿದ್ದಾರೆ. ಈ ವೇಳೆಯಲ್ಲಿ ಶರಣು ಶಂಕರ್, ರಮೇಶ ಕೊಟ್ರಿಕ್ಕಿ, ಸಂಸ್ಥೆಯ ಮುಖ್ಯ ಗುರುಗಳಾದ ವೀರಶೆಟ್ಟಿ ಮೋಳ್ಕರಿ ಹಾಗೂ ಶಿಕ್ಷಕ ವೃಂದದವರು ಮತ್ತು ಮುದ್ದು ಮಕ್ಕಳು ಹಾಜರಿದ್ದರು. ಲಿಂಗರಾಜ ಸ್ವಾಮಿ, RJ32 ಕನ್ನಡ ನ್ಯೂಸ್, ಚಿಂಚೋಳಿ. ತ್ರೈಲೋಕ್ಯ ಸಂಪ್ರದಾಯಕ್ಕೆ ಸಮನ್ವಯತನ ವಿಕ್ರಯ ಶಿಕ್ಷದಾನಂದರೂಪಾಯ ಶಿವಾಯ ಬ್ರಹ್ಮಣೇನ ಅಮೃತಾರ್ಥಂ ಜ್ವಾಸವಿದ್ಯಪ್ರದಾಯ ಅಹರ್ನಿಶಾಂ ಅಹಮುಂಡೀಕಾನಿಶಾನ ಆರಾಧ್ಯ ಗುರುವರೇನ ಕ್ಷೇತ್ರದ ದೈವ ನಂದೀಶ್ವರನ ಹೃದಯದಲ್ಲಿ ಸ್ಥಾಪಿಸಿಕೊಂಡು ಇವತ್ತಿನ ಕಾರ್ಯಕ್ರಮದ ಆಸಕ್ತಿಯನ್ನು ವಹಿಸಿಕೊಂಡಿರ್ತಕ್ಕಂಥ ನಮ್ಮ ಶಾಲೆಯ ನಿರ್ದೇಶಕರಾದ ಶರಣು ಶಂಕರ್ ಅವರೇ, ರಮೇಶ್ ಕೊಟ್ರಿಕ್ಕಿ ಅವರೇ, ಮುಖ್ಯ ಉಪಾಧ್ಯಾಯರಾದಂತಹ ವೀರಶೆಟ್ಟಿ ಮೋಳ್ಕರಿ ಅವರೇ, ಅವರೆಲ್ಲ ಸಹ ಶಿಕ್ಷಕರೇ ಮತ್ತು ಶಿಕ್ಷಕಿಯರೇ, ಮುದ್ದು ಮಕ್ಕಳೇ, ಈ 2ನೇ ದಿವಸದ ಶಿವಾನುಭವ ಕಾರ್ಯಕ್ರಮದಲ್ಲಿ ಇವತ್ತಿನ ದಿವಸ ಕರೆಕ್ಟ್ ಮಾಸ್ಟರ್ ಕಾಯಕವೇ ಕೈಲಾಸ ಅನ್ನೋ ವಿಚಾರವಾಗಿ ಐದಕ್ಕಿ ಲಕ್ಕಮ್ಮ ಮತ್ತು ಮಾರಯ್ಯರ ಜೀವನ ಚರಿತ್ರೆಯನ್ನು, ಅವರ ಸಂದೇಶವನ್ನು ನಿಮಗೆಲ್ಲ ಕೊಟ್ಟರು. ಅದರ ಜೊತೆಯಲ್ಲೇ ನಮ್ಮ ಶರಣವರು, ರಮೇಶ್ ಅವರು ಕೂಡ ನಿಮಗೆಲ್ಲ ಹೇಳಿದ್ದಾರೆ. ನಾನು ನಿನ್ನೆ ನಿಮಗೆ ಹೇಳಿದಂಥ ವಿಷಯ ಮುಂದುವರಿಸ್ತೀನಿ ಅಂತ ಹೇಳಿದ್ದೆ. ಯಾವ ವಚನ ಹೇಳಿದ್ದೇನೆ ನಿಮ್ಗೆ? ಎರಡು ಒಂದು ನೋಡಿ. ಮೊದಲನೇದು, ಮನವೆಂಬ ಮರ್ಕಟವು ತನುವೆಂಬ ವೃಕ್ಷವ ನೀರಿ, ಇಂದ್ರಿಯಗಳೆಂಬ ಶಾಖೆ ಶಾಖೆಗೆ ಹಾರಿ, ವಿಷಯಗಳೆಂಬ ಹಣ್ಣು ಫಲಗಳನ್ನು ಅನುಭವಿಸಿ ಭವದತ್ತ ಮುಖ ಮಾಡಿ ಹೋಗುತ್ತಿದೆ ನೋಡ. ಆ ಮನವೆಂಬ ಮರ್ಕಟನ ನಿಮ್ಮ ನೆನವೆಂಬ ಪಾಶದಲ್ಲಿ ಇರಿಸಿ ಉಳಿಕೊಳ್ಳಯ್ಯ ಅಖಂಡೇಶ್ವರ ಅನ್ನುವಂಥ ಮಾತನ್ನು ನಮ್ಮ ಕಲಬುರಗಿ ಜಿಲ್ಲೆಯ ಜೇವರ್ಗಿ ತಾಲೂಕಿನ ಷಣ್ಮುಖ ಶಿವಯೋಗಿಗಳು ಅಂತ ಆಗಿ ಹೋಗ್ತಾರೆ 17ನೇ ಶತಮಾನದೊಳಗೆ. ಅವರು ಈ ವಚನವನ್ನು ಕೊಡ್ತಾರೆ ನಮಗೆ. ಆ ವಿಚಾರವಾಗಿ ನಿಮಗೆಲ್ಲ ನಿನ್ನೆ ದಿವಸ ಹೇಳಿದೆ. ಈ ಹೇಗೆ ಕೋಟಿ ಕೋಟಿ ಬೆಲೆ ಬಾಳುವಂಥ ಒಂದು ಬಿಲ್ಡಿಂಗಿಗೆ, ಒಂದು ಸೌಧಕ್ಕೆ ಅವಶ್ಯಕತೆ ಇರೋದೇನು? ಬಾರಿಗೆ ಮತ್ತು ದೀಪ ಅಂತ ಹೇಳಬೇಕು. ಆಗ ಇದಕ್ಕೆ ಬೆಲೆ ಕಟ್ಟಕ್ಕಾಗೋದಿಲ್ಲ. ಶರೀರ ಅನ್ನುವಂಥ ಈ ಸೌಧಕ್ಕೆ ಬೆಲೆ ಕಟ್ಟಕ್ಕಾಗೋದಿಲ್ಲ. ಹ್ಯಾಂಗೆ ಕಟ್ಟಕ್ಕಾಗೋದಿಲ್ಲ ಅನ್ನೋ ವಿಚಾರವನ್ನು ನಿಮ್ಗೆ ಹೇಳಿದೆ. ಒಂದು ಕಣ್ಣಿಗೆ ಬೆಲೆ ಕಟ್ಟಕ್ಕಾಗ್ತದ, ಒಂದು ಕಿವಿಗೆ ಬೆಲೆ ಕಟ್ಟಕ್ಕಾಗ್ತದ, ಒಂದು ನಾಲಿಗೆಗೆ ಬೆಲೆ ಕಟ್ಟಕ್ಕಾಗ್ತದ, ಕಿಡ್ನಿಗೆ ಬೆಲೆ ಕಟ್ಟಕ್ಕಾಗ್ತದ. ಅವೆಲ್ಲವೂ ಲೆಕ್ಕ ಹಾಕಿದಾಗ ನಾವು ಎಷ್ಟೇ ದೊಡ್ಡ ಆಸ್ತಿ ಇದ್ರೂ ಕೂಡ ನಮ್ಮ ದೇಹದಕ್ಕಿಂತ ದೊಡ್ಡ ಆಸ್ತಿ ಮತ್ತೊಂದು ಯಾವುದೂ ಇಲ್ಲ. ಅಂದಮೇಲೆ ಇದು ಸುಸಜ್ಜಿತವಾಗಿ ಕಾಪಾಡ್ಕೊಳ್ಬೇಕಲ್ವಾ, ಇದು ಸ್ವಚ್ಛಾಗಿ ಇಟ್ಕೋಬೇಕಲ್ವಾ. ಅದಕ್ಕೆ ಇಲ್ಲಿ ಏನು ಅವಶ್ಯಕತೆ ಇದೆ? ಅಲ್ಲಿ ಭೌತಿಕವಾದಂಥ ಬಿಲ್ಡಿಂಗ್ ಸ್ವಚ್ಛ ಇಡಬೇಕಾದ್ರೆ ಪರಕೆ ಅವಶ್ಯಕತೆ ಇದೆ, ಅದು ಚೆನ್ನಾಗಿ ಕಾಣಬೇಕಾದ್ರೆ ದೀಪದ ಅವಶ್ಯಕತೆ ಇದೆ ಅಂತ ಹೇಳಿದೆ. ಈ ಮನುಷ್ಯ ಅನ್ನುವಂಥ ಬಿಲ್ಡಿಂಗ್ ಚೆನ್ನಾಗಿ ಕಾಣಬೇಕಾದ್ರೆ ಇದರೊಳಗೆ ಏನು ವಿಷಯಗಳು, ಕಾಮಕ್ರೋಧಾದಿಗಳು ಇತ್ಯಾದಿ ಇತ್ಯಾದಿ ಕಸ ಬಿದ್ದದ. ಆ ಕಸ ಹೊಡ್ಲಿಕ್ಕೆ ಏನು ಮಾಡಬೇಕು? ಶಿವಾನುಭವ ಪರಕೆ ಅನ್ನುವಂಥದ್ದು ಅವಶ್ಯಕತೆ ಇದೆ ಅನ್ನುವಂಥ ವಿಚಾರ ನಿಮಗೆ ನಿನ್ನೆ ಹೇಳಿದ್ದೆ. ಅದಕ್ಕೆ ನಮ್ಮ ಮನಸ್ಸನ್ನು ಸ್ವಚ್ಛಗೊಳಿಸುವಂಥ ಕಾರ್ಯಕ್ರಮ ಈ ಶಿವಾನುಭವ ಅಂದ್ರೇನು? ಮನಸ್ಸನ್ನು ಸ್ವಚ್ಛಗೊಳಿಸುವಂಥ ಕಾರ್ಯಕ್ರಮ ಅನ್ನುವಂಥ ವಿಚಾರ. ಅದಕ್ಕೆ ನಾವು ಇದನ್ನು ಹಾಕೊಂಡು ಬರ್ತೀವಿ. ಯಾರ ಮನಸ್ಸು ಹೊಲಸಾಗ್ತದ, ಯಾರ ಮನಸ್ಸು ದೂಷಿತ ಆಗ್ತದ, ಅವರು ಮನುಷ್ಯನ ಬದುಕಿನಲ್ಲಿ ಅವ್ರು ಮನುಷ್ಯರಾಗಿ ಬದುಕಕ್ಕೆ ಸಾಧ್ಯ ಇಲ್ಲ. ಒಂದು ಉದಾಹರಣೆ ಹೇಳ್ಬೇಕಾದ್ರೆ, ಭಗವಂತನನ್ನ ಪ್ರತ್ಯಕ್ಷ ಮಾಡಿಕೊಂಡ ಯಾರು ಮಾಡಿಕೊಂಡ್ರು? ರಾವಣ. ಹೌದಾ? ನಿನ್ನೆ ದಿವಸ ಹೇಳಿದ್ರು ಮಾಸ್ತರ್ ಮಾತಾಡುವಾಗ. ಯಾರು ಉದಾಹರಣೆ ಕೊಟ್ಟರು? ಅವರು ದುರ್ಯೋಧನ ಏನ್ ಮಾಡ್ದ? ಮಹಾಭಾರತ ಮತ್ತು ರಾಮಾಯಣ ಉದಾಹರಣೆ ಕೊಟ್ರಲ್ವಾ? ರಾಮಾಯಣ ರಾವಣನಿಂದ ರಾಮಾಯಣ ಆಯಿತು, ಮಹಾಭಾರತ
ದುರ್ಯೋಧನ ಆಸ್ತಿಗೆ ಆಯ್ತು ಅನ್ನುವಂಥ ವಿಚಾರವನ್ನು ಹೇಳಿದ್ರು ಅವರು. ಹೇಳಿದ್ರಂದ್ರೆ ಅದಕ್ಕ ಹೇಗೆ ರಾವಣನ ಮನಸ್ಸಿನಲ್ಲಿ ಸೀತೆ ಅನ್ನುವಂಥ ರೂಪ ನಟಿತು, ಅವ ಮಾಡಿದಂಥ ತಪಸ್ಸು ಭಂಗ ಆಯಿತು, ಅವನು ಸಂಹಾರ ಆದ. ಯಾರಿಂದ? ರಾಮನ ರೂಪ ಅನ್ನುವಂಥದ್ದು ಕಂಡು ಮೋಹಿತನಾದ. ಆ ಮೋಹಿತನಾದ ಒಂದೇ ಒಂದು ದೃಷ್ಟಿಗೆ ಅವನ ಸಂಹಾರ ಆಯಿತು. ಅದಕ್ಕೆ ಈ ವಿಷಯ ಅಂತಂದ್ರೆ 5 ವಿಷಯಗಳವಂತ ನಿಮ್ಗೆಲ್ಲ ವರ್ಷ ಹೇಳ್ತೀನಿ. ಹೇಳ್ತೀರಾ ವಿಷಯ ಅಂದ್ರೆ ಯಾವ್ಯಾವು? ಮರ್ತೇನ್ರಿ, ಹೇಳ್ತೀರಾ? ರೂಪ, ರಸ, ಗಂಧ, ಸ್ಪರ್ಶ, ಶಬ್ದ, ಇವು ಏನೋ ವಿಷಯಗಳನ್ನು ಕರೀತಾರೆ. ಇವೇನೋ 5 ವಿಷಯಗಳು. ವಿಷ ಕುಡಿದ್ರೆ ನಾವು ಬದುಕ್ತೀವಿ ಅಂತ ಗೊತ್ತಾ? ಬದುಕ್ತೀವ? ಒಂದು ವೇಳೆ ವಿಷ ಕುಡಿದ್ರೆ ಬದುಕಬಹುದು, ಆದ್ರೆ ವಿಷಯ ಕುಡಿದ್ರೆ ಬದುಕಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾನೆ. ಅದು ವಿಷಯ ನಮಗೆ ಗೊತ್ತಿಲ್ಲದಂಗ ದಿನೇ ದಿನೇ ನಮ್ಮನ್ನು ನಾಶ ಮಾಡ್ತೀವಿ. ದಿನೇ ದಿನೇ ನಮ್ಮನ್ನು ನಾಶ ಮಾಡ್ತೀವಿ.